ಹೇ ಗೈಸ್, ನಾನಿವತ್ತು ಗುಡ್ ಓಲ್ಡ್ ಫ್ಯಾಷನ್ ಸ್ಟೈಲ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತೀನಿ. ಇದನ್ನ ನಾನು ಎಲ್ಲ ಮೆನ್ ಮತ್ತೆ ಎಲ್ಲ ಬಾಯ್ಸ್ ಪ್ರತಿಯೊಬ್ರು ಮಾಡೋದ್ ನೋಡಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನನ್ನ ಹುಡುಗರು ಮತ್ತೆ ನನ್ನ ಬಾಯ್ಸ್ ಏನಿದ್ದಾರೆ ದೇ ಶುಡ್ ನೆವರ್ 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 ಡೂ ಇಟ್. ಹೇ ಗೈಸ್, ನಾನು ಸುಮನ್ ಮಂಡಲ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲೆವೆಲ್ ಅಪ್ ಮನ್. ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ನನಗೆ ಇನ್ನೂ ಮೋಟಿವೇಶನ್ ಕೊಡುತ್ತೆ ಈ ರೀತಿ ವಿಡಿಯೋಸ್ನ ಮಾಡೋಕ್ಕೆ. ನನ್ನ ನಂಬಿ ನೀವು ಕಲಿಯೋದು ಇನ್ನು ತುಂಬಾ 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 ಇದೆ. ಫಸ್ಟ್ ಸ್ಟೈಲ್ ಮಿಸ್ಟೇಕ್ ಮೆನ್ ಮೇಕ್, ಡೋಂಟ್ ಓವರ್ ಸ್ಟಫ್ ಯುವರ್ ಪಾಕೆಟ್ಸ್. ಓವರ್ ಸ್ಟಫಿಂಗ್ ಅಂದ್ರೆ ಸಿಕ್ಕಿದ್ದೆಲ್ಲ ನಿನ್ ಜೇಬಲ್ಲಿ ತುಂಬ್ಕೊಂಡು ಓಡಾಡೋದು. ಗುರು, ನಿನ್ ಜೇಬನ್ ಗೋಡೌನ್ ಅಲ್ಲ, ಸಿಕ್ಕಿದ್ದೆಲ್ಲ ತುಂಬ್ಕೊಂಡು ಓಡಾಡಕ್ಕೆ. ನೀವು ಸೂಪರ್ ಸ್ಟೈಲಿಶ್ ಸೆಕ್ಸಿ ಔಟ್ಫಿಟ್ ಹಾಕಿರಿ, ಆದ್ರೆ ನಿಮ್ ಪ್ಯಾಂಟ್ ಜೇಬು ಈ ತರ ಫೋನು, ಕ್ಯಾಶು, ಕೀ, ವಾಲೆಟ್ ಇಷ್ಟೆಲ್ಲ ತುಂಬಿಕೊಂಡು ಇಷ್ಟಿಷ್ಟು ದಪ್ಪ ಬಂಜಾಗಿದ್ರೆ ಅದು ನಿಮ್ ಕಂಪ್ಲೀಟ್ ಔಟ್ಫಿಟ್ ನೇ ರೂಯಿನ್ ಮಾಡ್ಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂತಂದ್ರೆ ನಿಮ್ ಪಾಕೆಟ್ಸ್ ಯಾವಾಗ್ಲೂ ಎಂಟಿ ಇದ್ರೆ ಒಳ್ಳೇದು. ನಿಮ್ ಹತ್ರ ಫೋನ್ ಇದ್ರೆ ನೀವು ಜಾಕೆಟ್ ಹಾಕಿದ್ರೆ ನಿಮ್ ಫೋನ್ ನ ಆ ಜಾಕೆಟ್ ಪಾಕೆಟ್ ಅಲ್ಲಿ ಇಡಿ. ಕೆಲವರು ಹೆಣ್ಮಕ್ಳು ತರ ಅವ್ರ ಫೋನ್ ನ ಬ್ಯಾಕ್ ಪಾಕೆಟ್ ಅಲ್ಲಿ ಇಡ್ತಾರೆ. ಅದು ಹೆಣ್ಮಕ್ಳು ಸ್ಟೈಲ್, ನಮಗ್ ಬೇಡ. ಸೊ ಇನ್ನೊಂದು ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಅಂತಂದ್ರೆ ಫೋನ್ ನ ಕೈಯಲ್ಲಿ ಇಟ್ಕೊಂಡು ತಿರ್ಗಾಡೋದು ಸ್ವಲ್ಪ ಕಷ್ಟದ ಕೆಲಸನೇ. ಬಟ್ ನಿಮ್ ಸ್ಟೈಲ್, ನಿಮ್ ಔಟ್ಲುಕ್ ನೀಟ್ ಆಗಿರ್ಬೇಕು ಅಂತಂದ್ರೆ ನೀವು ಈ ಕೆಲಸ ಮಾಡ್ಲೇಬೇಕು. ಅದ್ರ ಜೊತೆ ಈ ತರ ಬಿಗ್ ಬಲ್ಕಿ ವಾಲೆಟ್ಸ್ ನ ಯೂಸ್ ಮಾಡಬೇಡಿ. ಅದ್ರ ಬದಲು ಯು ಕ್ಯಾನ್ ಸ್ವಿಚ್ ಟು ಕಾರ್ಡ್ ಆರ್ಡರ್. ನೋಡಿ, ಅಟ್ಲೀಸ್ಟ್ 4ರಿಂದ 5 ಕಾರ್ಡ್ ಇಡ್ಬೋದು ಇದ್ರಲ್ಲಿ. ಇದ್ರ ಜೊತೆ ಸ್ವಲ್ಪ ಕ್ಯಾಶ್, ಯಾಕೆಂದ್ರೆ ಎಲ್ಲರೂ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ಸ್ವಲ್ಪ ಕ್ಯಾಶ್ ಯೂಸ್ ಮಾಡಿ. ಸಾರ್ಟೆಡ್ ಗೈಸ್, ಆಲ್ವೇಸ್ ರಿಮೆಂಬರ್, ನಾನು ಮತ್ತೆ 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 ಹೇಳ್ತಾ ಇದ್ದೀನಿ, ಸ್ಟೈಲ್ ಅಂದ್ರೆ ಚಿಕ್ಕ ಚಿಕ್ಕ ಡೀಟೇಲ್ಸ್. ಸೆಕೆಂಡ್ ಸ್ಟೈಲ್ ಮಿಸ್ಟೇಕ್ ಮೆನ್ ಮೇಕ್, ವೇರಿಂಗ್ ಓವರ್ ಸೈಜ್ಡ್ ಜಾಕೆಟ್ಸ್. ನಾನು ತುಂಬಾ ಜನ ನೋಡಿದ್ದೀನಿ, ಅವರು ಜಾಕೆಟ್ಗೋಸ್ಕರ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ, ಆದ್ರೆ ಅವ್ರು ಹಾಕೊಳ್ಳೋ ಜಾಕೆಟ್ ಸೈಜ್ಗೂ ಅವ್ರಿಗೂ ಸಂಬಂಧನೇ ಇರಲ್ಲ. ಗಾಯ್ಸ್, ನಾನು ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಮುಂಚೆ 10 ಸತಿ ಹೇಳಿರ್ತೀನಿ ನಿಮ್ಗೆ, ಏನಂತ, ಡೋಂಟ್ ಬೈ ಓವರ್ ಸೈಜ್ಡ್ ಕ್ಲೋತ್ಸ್. ಸ್ಟೈಲ್ ಅಂದ್ರೆ ಫಿಟ್. ನೀವು ಜಾಕೆಟ್ಸ್ ಹಾಕೋಬೇಕು ಅಂದ್ರೆ ಆಲ್ವೇಸ್ ಬೈ ಅ ಸೈಜ್ ಡೌನ್. ಇದು ನಿಮ್ಗೆ ಜಾಕೆಟ್ಸ್ ಮತ್ತೆ ಲೆದರ್ ಜಾಕೆಟ್ಸ್ ಮಾತ್ರ ಅಲ್ಲ, ನೀವು ಸೂಟ್ಗಾಗ್ಲಿ, ನಿಮ್ ಕ್ಲೋತ್ಸ್ಗಾಗ್ಲಿ ಮತ್ತೆ ನಿಮ್ಮ ಸ್ಪೋರ್ಟ್ ಕೋಟ್ಗಾಗ್ಲಿ ಇದೇ ಸ್ಟ್ರಾಟಜಿ ಟ್ರೈ ಮಾಡಿ. ನಂಗೆ ಆಮೇಲೆ ಥ್ಯಾಂಕ್ಸ್ ಹೇಳಿ. ಈ ಸೈಜ್ ಮಾತು ಬಂದಾಗ ದಟ್ ಬ್ರಿಂಗ್ಸ್ ಮೀ ಟು ದ ನೆಕ್ಸ್ಟ್ ಸ್ಟೈಲ್ ಮಿಸ್ಟೇಕ್, ಥರ್ಡ್ ಸ್ಟೈಲ್ ಮಿಸ್ಟೇಕ್, ವೇರಿಂಗ್ ದ ಪ್ಯಾಂಟ್ಸ್ ದಟ್ ಆರ್ ಟೂ ಲಾಂಗ್. ನಿಮ್ ಪ್ಯಾಂಟ್ ಲೆಂತ್ ತುಂಬಾ ಉದ್ದ ಇದ್ರೆ ಅದು ನಿಮ್ ಶೂಸ್ ನ ಕವರ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಿಮ್ ಔಟ್ಲುಕ್ ಕಂಪ್ಲೀಟ್ ಹಾಳಾಗುತ್ತೆ. ಇದಕ್ಕೆ ಒಂದು ಕ್ವಿಕ್ ಸೊಲ್ಯೂಷನ್ ಏನಂತಂದ್ರೆ ನಿಮ್ ಟೈಲರ್ ಹತ್ರ ತಗೊಂಡೋಗಿ ಆಲ್ಟ್ರೇಷನ್ ಮಾಡಿಸಿ. ಟ್ರಸ್ಟ್ ಮೀ, ಇದು ವೆರಿ ಚೀಪ್. 30ರಿಂದ 50 ರೂಪಾಯಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 70ರಿಂದ 80 ರೂಪಾಯಿ ತಗೋಬಹುದು ನಿಮ್ ಟೈಲರ್. ಆದ್ರೆ ನಿಮ್ ಲುಕ್ ನ ಇದು 6 to 16.5 ಇನ್ಸ್ಟೆಂಟ್ ಆಗಿ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಸ್ಟೈಲ್ ಮಿಸ್ಟೇಕ್, ಬೆಲ್ಟ್ ಮತ್ತೆ ಶೂಸ್ ಮ್ಯಾಚ್ ಆಗದೆ ಇರೋದು. ಗುರು, ಸ್ಟೈಲ್ ಅಲ್ಲಿ ಒನ್ ಆಫ್ ದ ಬೇಸಿಕ್ ಮತ್ತೆ ಪವರ್ಫುಲ್ ರೂಲ್ ಇದು. ನೀವು ಫಾರ್ಮಲ್ಸ್ ಹಾಕಿದಾಗ ನಿಮ್ ಬೆಲ್ಟ್ ಮತ್ತೆ ಶೂಸ್ ಮ್ಯಾಚ್ ಆಗ್ಬೇಕು. ನೀವು ಬೆಲ್ಟ್ ಯಾವ ಕಲರ್ ಹಾಕ್ತೀರಾ, ಶೂಸ್ ಆ ಕಲರ್ ಮ್ಯಾಚ್ ಆಗ್ಬೇಕು. ನೀವು ಬ್ಲಾಕ್ ಶೂಸ್ ಹಾಕಿದ್ರೆ ಬ್ಲಾಕ್ ಬೆಲ್ಟ್ ಹಾಕ್ಬೇಕು, ಬ್ರೌನ್ ಶೂಸ್ ಹಾಕಿದ್ರೆ ಬ್ರೌನ್ ಬೆಲ್ಟ್ ಹಾಕ್ಬೇಕು. ಕಲರ್ ನೀಟಾಗಿ ಮ್ಯಾಚ್ ಆಗ್ಬೇಕು. ಇದು ಎಷ್ಟು ಡೀಟೇಲಿಂಗ್ ಕೊಡುತ್ತೆ ಅಂತಂದ್ರೆ ನೋಡಿದವ್ರಿಗೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರೆ ಯು ನೋ ಯುವರ್ ಸ್ಟೈಲ್ ಅಂತ ಅವ್ರಿಗೆ ಈಸಿಯಾಗಿ ಕನ್ವಿನ್ಸ್ ಆಗುತ್ತೆ. ನಾನು ನಿಮಗೆ 100ನೇ ಸಲ ಹೇಳ್ತಾ ಇದ್ದೀನಿ, ಸ್ಟೈಲ್ ಅಂದ್ರೆ ಚಿಕ್ಕ ಚಿಕ್ಕ ಡೀಟೇಲ್ಸ್. ಬಿಕಾಸ್ a well-dressed man pay attention to details. Next style mistake, wearing fake leather jackets. Guru, fake leather jackets na ದಯವಿಟ್ಟು ಯೂಸ್ ಮಾಡಬೇಡಿ. ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಆಲ್ ದ ಪೀಪಲ್ಗೆ ಇದು ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಒರಿಜಿನಲ್ ಲೆದರ್ ಜಾಕೆಟ್ಸ್ ಕಾಸ್ಟ್ಲಿ, ಐ ಟೋಟಲಿ ಹೇಳ್ತೀನಿ. ಆದ್ರೆ ನಿಮ್ಮ ಹತ್ರ ಅಷ್ಟು ದುಡ್ಡಿದ್ರೆ ದಯವಿಟ್ಟು ಬೈ ಒರಿಜಿನಲ್ ಲೆದರ್ ಜಾಕೆಟ್ಸ್. ಏನಕ್ಕೆ ಅಂತಂದ್ರೆ ಇಟ್ಸ್ ಅನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮತ್ತೆ ದೇ ಏಜ್ ಬೆಟರ್ ವಿತ್ ಟೈಮ್. ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ತಾ ಅದಕ್ಕೆ ಒಳ್ಳೆ ಶೇಪ್ ಬರುತ್ತೆ. ಅದ್ರ ಕ್ವಾಲಿಟಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಹಾಳಾಗಲ್ಲ. ಒರಿಜಿನಲ್ ಲೆದರ್ ಜಾಕೆಟ್ಸ್ ನ ಬೈ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ಸೊಲ್ಯೂಷನ್ ಇದೆ ಗೈಸ್, ಗೋ ವಿತ್ ಫ್ಯಾಬ್ರಿಕ್. ಈ ತರ ಇದನ್ನ ಬಾಂಬರ್ ಜಾಕೆಟ್ ಅಂತಾರೆ. ಇದು ನಿಮ್ ಲೆದರ್ ಜಾಕೆಟ್ ನ ಹಾಫ್ ಆಫ್ ದ ಪ್ರೈಸ್ ಸಿಗುತ್ತೆ. ಅಂಡ್ ಇಟ್ ಸೂಪರ್ ಸ್ಟೈಲಿಶ್ ಅಂಡ್ ಸೆಕ್ಸಿ. ನೀವು ಯಾವುದೇ ಪಾರ್ಟಿಗಾದ್ರೂ ಈ ಜಾಕೆಟ್ ನ ರಾಕ್ ಮಾಡಬಹುದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವೇರಿಂಗ್ ಬ್ಯಾಗಿ ಕ್ಲೋಥಿಂಗ್. ಈಗ ಟ್ರೆಂಡ್ ಆಗಿರೋದು ಬಿಗ್ ಬ್ಯಾಗಿ ಕ್ಲೋಥಿಂಗ್ ವೇರ್ ಮಾಡೋದು, ಅಂದ್ರೆ ದೊಗಳೆ ಬಟ್ಟೆಗಳು ಹಾಕೊಳ್ಳೋದು. ನಂಗೆ ಅರ್ಥ ಆಗುತ್ತೆ, ಆದ್ರೆ
ಅದು ಎಲ್ರಿಗೂ ಚೆನ್ನಾಗಿ ಕಾಣಲ್ಲ. ನೀವು ಟ್ರೆಂಡ್ ನೋಡಿ ನಿಮ್ ವಾರ್ಡ್ರೋಬ್ ಕಲೆಕ್ಷನ್ ಮಾಡಬೇಡಿ. ನಿಮ್ಗೆ ಸ್ಟೈಲ್ ಗೇಮ್ ಗೊತ್ತಿದ್ದು ನಿಮ್ ವಾರ್ಡ್ರೋಬ್ ಕಲೆಕ್ಷನ್ ನೀಟಾಗಿ ಮಾಡಿದ್ರೆ ಯು ಕ್ಯಾನ್ ನೆವರ್ ಗೋ ರಾಂಗ್ ಆನ್ ಟ್ರೆಂಡ್. ಟ್ರೆಂಡ್ ಯಾವ್ದೇ ಇರಲಿ ಮಿಂಚೋರ್ ನಾವಾಗಿರ್ಬೇಕು. ಲೂಸ್ ಟಿ ಶರ್ಟ್ಸ್ ಮತ್ತೆ ಓವರ್ ಸೈಜ್ ಪ್ಯಾಂಟ್ಸ್ ಇದು ನಿಮ್ನ ಲೇಜಿ ಅಂತ ತೋರಿಸುತ್ತೆ, ನಿಮ್ ಬಾಡಿ ಸೈಜ್ ನ ಹೈಡ್ ಮಾಡುತ್ತೆ. ಮುಖ್ಯವಾಗಿ ನಿಮ್ ಮುಖ ಮತ್ತೆ ಹೇರ್ ಸ್ಟೈಲ್ ಎಷ್ಟೇ ಚೆನ್ನಾಗಿದ್ರು ಇಟ್ಸ್ ಅ ಕಂಪ್ಲೀಟ್ ವೇಸ್ಟ್. ಸೊ ಯಾವಾಗ್ಲೂ ನಿಮ್ ಬಾಡಿಗೆ ಫಿಟ್ ಆಗಂತ ಕ್ಲೋತ್ಸ್ ಹಾಕಿ. ಜನ ನೋಡಿದಾಗ ನಿಮ್ ಸ್ಟೈಲ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ಸೈಲೆಂಟ್ ಆಗಿ ಯು ನೋ ಯುವರ್ ಸ್ಟೈಲ್ ಅಂತ. ದಟ್ಸ್ ಇಟ್ ಗೈಸ್, 6 ಸ್ಟೈಲ್ ಮಿಸ್ಟೇಕ್ಸ್ ಎವ್ರಿ ಮೆನ್ ಡು. ಯಾವಾಗ್ಲೂ ಈ ಸ್ಟೈಲ್ ಮಿಸ್ಟೇಕ್ಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ಟ್ರಸ್ಟ್ ಮೀ, ನಿಮ್ ಚಾರ್ಮ್ 6 to 10.5 ಈಸಿಯಾಗಿ ಹೋಗುತ್ತೆ. ಈ 6 ಸ್ಟೈಲ್ ಮಿಸ್ಟೇಕ್ಸ್ ಅಲ್ಲಿ ನೀವು ಯಾವ ಸ್ಟೈಲ್ ಮಿಸ್ಟೇಕ್ ಮಾಡ್ತಾ ಇದ್ರಿ ನಂಗೆ ಕಾಮೆಂಟ್ ಅಂತ ತಿಳಿಸಿ. See you in the next one.